ನೋಡಿ ನಾರಾಯಣ ಸ್ವಾಮಿ ಸರ್, ನೀವು ನಾನು ರಾಜ್ಯದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನೀವು ಪಂಜಾಬ್ ತಗಲಿ, ಡೆಲ್ಲಿ ತಗಲಿ, ಹರಿಯಾಣ ತಗಲಿ, ಉತ್ತರ ಕೊಡ್ಬೇಕಾಗಿರೋದು ರಾಜ್ಯದ. ನಾನು ಅದಕ್ಕೆ ಬಸವರಾಜ್ ಸಾಹೇಬ್ರಿಗೆ ನಾನು ಅವ್ರ ಮಾತಿಗೆ ಹೊರ ಕೊಟ್ಟೆ. ಹೌದು ಸರ್, ನೀವ್ ಹೇಳ್ತಾ ಇರೋ ಸತ್ಯ, ನಾವು ಆನ್ಸರೇಬಲ್ ಅಂತ ಒಪ್ಕೊಂಡಿದ್ದೀನಿ. ಬಟ್ ನಮಗಿಂತ ಯಾರಾದ್ರು ಉತ್ತಮ ಆಗಿದ್ರೆ, ನಮಗಿಂತ ಯಾರಾದ್ರು ಮಾದರಿ ಆಗಿದ್ರೆ ನಮ್ಮನ್ನ ಬ್ಲೇಮ್ ಮಾಡ್ಲಿ ಅಂತ ನಾನು ಬಯಸ್ತೀನಿ. ಅವ್ರು ನನ್ನ ಪದೇ ನಾನು ಮಾತಾಡೋದಕ್ಕೆ ಅವಕಾಶ ಕೊಡಿದ್ರೆ ಸೆಂಟ್ರಲ್ ಬರ್ತಾರಲ್ಲ, ಅದಕ್ಕೆ ಹೇಳಿದೆ. ನಾನು ಬಸವರಾಜ್ ಅವರು ಹೇಳಿದ ಮಾತಿಗೆ ವಿರುದ್ಧ ಇಲ್ಲ. ಹೌದು, ತಪ್ಪಾಗಿದೆ, ಸರಿ ಮಾಡ್ಕೊಳ್ತೀವಿ, ತಿದ್ದುಕೊಳ್ತೀವಿ. ನಮ್ಮ ಕಡೆಯಿಂದ ತಪ್ಪಾಗಿದೆ, ಸರಿ ಮಾಡ್ಕೊಳ್ತೀವಿ, ತಿದ್ದುಕೊಳ್ತೀವಿ, ಇನ್ನು ಬಹಳ ಅವಕಾಶ ಇದೆ ಅಂತ ಹೇಳಿದ್ದೀನಿ ನಾನು. ಅತ್ಯುತ್ತಮ ಆಡಳಿತ ಕೊಡ್ತಾ ಇರುವ ಕಾಂಗ್ರೆಸ್ಗೆ ಹಿಟ್ನಾಳ್ ಸರ್ ಒಂದು ಪ್ರಶ್ನೆ ಕೇಳ್ತಾರೆ. ಪ್ಲೀಸ್ ಗೋ ಹೆಡ್ ಸರ್. ನಾರಾಯಣ ಸ್ವಾಮಿ ಅವರೇ, ಕಾಂಗ್ರೆಸ್ ಅತ್ಯಂತ ಓಲ್ಡೆಸ್ಟ್ ಪೊಲಿಟಿಕಲ್ ಪಾರ್ಟಿ ಆಫ್ ಇಂಡಿಯಾ. ಇಷ್ಟು ವರ್ಷ ರಾಜಕೀಯ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಇತಿಹಾಸದಲ್ಲಿ 1,000 ಒಳ್ಳೆ ಕೆಲಸದ ಇತಿಹಾಸ ಇದ್ರೂ 1,000 ಕೆಟ್ಟ ಕೆಲಸದ ಇತಿಹಾಸಗಳು ಇರ್ತದೆ. ಬೋತ್ ಆರ್ ದೇರ್. ಹಾಗಂತೇಳಿ ನೀವು ಇಟ್ ಡಸಂಟ್ ಗಿವ್ ಯು ಎನಿ ಲೈಸೆನ್ಸ್. ಇಟ್ ಡಸಂಟ್ ಗಿವ್ ಯು ಎನಿ ಲೈಸೆನ್ಸ್ ಅಟ್ ಆಲ್. ತಪ್ಪು ಮಾಡೋದಕ್ಕೆ ಯಾವುದೇ ಒಂದು ನಿಮಗೆ ಅದು ಲೈಸೆನ್ಸ್ ಕೊಡೋದಿಲ್ಲ. ಒಂದು ಆಮೇಲೆ ಈಗ ನೀವು ಮಹಿಳೆಯರ ಬಗ್ಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಸ್ಥಾನಮಾನ ಕೊಡಲಿಲ್ಲ, ಆಯ್ತು. ನಿನ್ನೆ ಪ್ರಮಾಣ ವಚನ ತೆಗೆದುಕೊಂಡಾಗ ಸಿದ್ದರಾಮಯ್ಯ ಖುಷಿಯಾಗಿರ್ಲಿಲ್ಲ, ಡಿ ಕೆ ಶಿವಕುಮಾರ್ ಖುಷಿಯಾಗಿರ್ಲಿಲ್ಲ, ಸಿದ್ದರಾಮಯ್ಯ ಬರ್ಲಿಲ್ಲ. ಹೀಗೆ ಒಂದ್ ನಿಮಿಷ ಕುಮಾರ್, ಹೀಗಿರುವಾಗ ಇದು ಯಾರ ಕ್ಯಾಬಿನೆಟ್? ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್, ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್? ಯಾಕೆ ಯಾರು ಖುಷಿಯಲ್ಲ? ನಂಬರ್ 1. ಇನ್ನೊಂದು, ಈಗಾಗಲೇ ಅನೇಕ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ರಾಜೀನಾಮೆ ಕೊಡುವ ವಿಚಾರದಲ್ಲಿದ್ದಾರೆ. ಅದ್ರ ಜೊತೆಗೆ ಮಹಿಳೆಯರ ಈ ಒಂದು ಶಾಪ, ಸಿಟ್ಟು ಮಾತ್ರ ಅಲ್ಲ, ಇದು ನಿಮ್ಮನ್ನು ಎಲ್ಲಿಗೆ ತಗೊಂಡು ಹೋಗ್ತದೆ 2028ಗೆ? ಈಸ್ ಇಟ್ ಗುಡ್ ಪಾಲಿಟಿಕ್ಸ್? ಈವನ್ ನೀವು ಮೀಸಲಾತಿ ಲೆಕ್ಕಾಚಾರ ಬಿಟ್ಟು ಹಾಕಿ, ಈಸ್ ಇಟ್ ಈವನ್ ಗುಡ್ ಪಾಲಿಟಿಕ್ಸ್? ಈಗ ನಾನು ದೊಡ್ಡ ಮಾತು ನಿನ್ನೆ ಕೇಳಿದ್ರೆ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಈ ಸಂಪುಟದಲ್ಲಿ ಬ್ರಾಹ್ಮಣರ ಇಲ್ಲ ಅಂತ. ಖರ್ಗೆ ಅವರು ಹೇಳಿದ್ರು, ನಾನು ದಲಿತ ಅನ್ನೋ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಮಾಡಬೇಡ ಅಂತ ಹೇಳಿದ್ರು. ಇವರು ಬ್ರಾಹ್ಮಣರೆಲ್ಲ ಬ್ರಾಹ್ಮಣ ಮುಖ್ಯಮಂತ್ರಿ ಮಾಡಿ ಅಂತ ಇವ್ರು ಹೇಳ್ತಾರೆ. ಅಂದ್ರೆ ನಿಮ್ಮ ಸೈದ್ಧಾಂತಿಕ ನೆಲಗಟ್ಟೆಲ್ಲ ಬಿರುಕು ಬಿಟ್ಟಾಗಿದೆ. ಈಗ ಎಲ್ಲ ಒಬ್ರು ಒಂದು ಕಡೆ ಇದ್ದಾರೆ, ಇನ್ನೊಬ್ರು ಇನ್ನೊಂದು ಕಡೆ ಇದ್ದಾರೆ. ಜೊತೆಗೆ ಮಹಿಳೆಯರಿಗೆ ಆದಂತ ಅನ್ಯಾಯ ಕೂಡ. ಇಟ್ಸ್ ಇಸ್ ರಿಯಲಿ ವೆರಿ ಸೀರಿಯಸ್. ಇದಕ್ಕೆ ನೀವು ಪರಿಹಾರ ಕಂಡುಕೊಳ್ಳಬೇಕಾಗುತ್ತೆ. ಇಲ್ಲ, ಸತ್ಯ ಅದು. ನಾವು ನೋಡಿ, ನಾವು 100% ಅದಕ್ಕೆ ಫಸ್ಟ್ ಹೇಳಿದೆ, 100% ಪರ್ಫೆಕ್ಟ್ ಆಗಲ್ಲ. ಆದರೆ ಆ ದಾರಿಯಲ್ಲಿ ಮುನ್ನಡೀತಾ ಇದ್ದೀವಿ, ಅದರಲ್ಲೇನು ಅನುಮಾನ ಇಲ್ಲ. ಹೌದು, ತಪ್ಪುಗಳಾಗಿದ್ದಾವೆ, ಬಟ್ ಅದಕ್ಕೆ ತಿದ್ಕೊಳ್ಳೋಂಥ ಬ್ರಾಡ್ ಮೈಂಡ್ ನಮ್ಮ ಪಕ್ಷಕ್ಕಿದೆ. ಅದಕ್ಕೆ ಅವಕಾಶ ಕೂಡ ಇದೆ. ಇಲ್ಲ ನೋಡಿ, ಮತ್ತೆ ಹಿಂದೆ ಹೋಗಬಾರ್ದು ಅಂತ. ಆದ್ರೂ ಎಸ್ ಎಂ ಕೃಷ್ಣ ಅವರು ಸಾಹೇಬ್ರು ಹೇಳಿದ್ದಕ್ಕೆ ಹೇಳ್ತೀನಿ. ಹಿಂದೆ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರದಲ್ಲಿ ಎಷ್ಟು ಜನ ಮಹಿಳೆಯರು ಏನ್ ಪೋರ್ಟ್ಫೋಲಿಯೋ ಇತ್ತು ಅಂತ ಒಂದ್ಸಲ ರಿವೈಂಡ್ ಮಾಡ್ಕೊಳ್ಳಿ. ಹೌದು, ನಾವು ಇವತ್ತು ನೀವು ಹೇಳಿದ ಪ್ರಕಾರ, ಅವ್ರು ಹೇಳಿದ ಪ್ರಕಾರ ಹೌದು ಆಗ ತಪ್ಪಾಗಿದೆ. ಅದನ್ನ ತಿದ್ಕೊಳ್ಳೋಕೆ ಮಂತ್ರಿ ಒಂದೇ ಸುಪ್ರೀಮೋ ಅಲ್ಲ. ಮಂತ್ರಿ ಕೊಟ್ಟ ತಕ್ಷಣ 100% ನಾವು ವುಮೆನ್ ಕ್ಯಾಟಗರಿನ ಸಮಾಧಾನ ಮಾಡಿದೀವಿ ಅಂತಲ್ಲ. ನಮಗೆ ಅವಕಾಶಗಳಿದೆ. ಇನ್ನೊಂದು 10 days ಟೈಮ್ ಕೊಡಿ. ಇನ್ನು 10-15 days ಅಲ್ಲಿ ಮಹಿಳೆಯರಿಗೆ ಈ ಸರ್ಕಾರ ಏನೇನು ಸ್ಥಾನಮಾನ ಕೊಡ್ತೆ ಅಂತ ನಾವು ಗಮನಿಸ್ತೀವಿ. ನಾವು ಉತ್ತರದಾಯಿತರಾಗಿದ್ದೀವಿ, ಅದನ್ನ ಸರ್ ಮಾಡ್ಕೊಂಡು ಮುನ್ನಡಿತೇವೆ. ಅದರಿಂದನೇ ನಮಗೆ ಪ್ರಜಾಪ್ರಭುತ್ವದಲ್ಲಿ ಇಷ್ಟು ಬೆಂಬಲ ಸಿಕ್ಕಿರೋದು ಈ ರಾಜ್ಯದಲ್ಲಿ. ಒಬ್ರು ಟ್ವೀಟ್ ಮಾಡಿದ್ರು, ಬೇರೆ ಯಾರು ಅಲ್ಲ, ಗುಂಡ್ರಾವ್ ಅವರ ಮಿಸಸ್ ತಬು ರಾವ್ ಟ್ವೀಟ್ ಮಾಡಿದ್ರು, ಈ ತರ 32 ವರ್ಷ ಸರ್ವಿಸ್ ಮಾಡಿ 6 ಬಾರಿ ಶಾಸಕರಾಗಿ ಎಲ್ಲ ಆದ್ಮೇಲೆ ನಾನು ಕೊನೆ ಲೈನ್ ಮಾತ್ರ ಕೋಟ್ ಮಾಡ್ತೀನಿ, ಇಸ್ ದ ಏಜ್ 56 ಯಂಗ್ ಆರ್ ಓಲ್ಡ್ ಅಂತ. ಯಾರಿಗೆ ಹೇಳಿದ್ರು ಅದು ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದಂಥದ್ದು. ಅಂದ್ರೆ ಎಲ್ಲ ಆದ್ಮೇಲೆ ಬ್ರಾಹ್ಮಣ ಇವರು ಹೇಳಿದಂಥದ್ದು ಅದಕ್ಕೆ ಒಂದು ಸ್ಥಾನಮಾನ ಇಲ್ಲ. ಇಸ್ 56 ಯಂಗ್ ಆರ್ ಓಲ್ಡ್ ಅಂತ. ಅದು ಯಾರಿಗೆ ಹೋಗ್ತೈತೆ, ಯಾರಿಗೆ ತಲುಪುತ್ತೆ, ಯಾರಿಗೆ ಹೇಳ್ತಾ ಇದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿರುವಂತದ್ದು ಇದಿರುತ್ತೆ. ನಾ ಕೇಳ್ತದೇನ್ ಮೇಡಮ್, ಅಲ್ಲಿ ಈ ಒಂದು 3 ವರ್ಷದ ಇದ್ರಲ್ಲಿ ಶಾಸಕರಿಗೆ ಅನುದಾನ ಇಲ್ದಿರ ಆಳ್ತಾ ಇದ್ರು. ಗೃಹ ಜ್ಯೋತಿ, ಇವಾಗ ನಾವು ಮೋಸ್ಟ್ಲಿ ಗ್ಯಾರಂಟಿ ಹೆಸರುಗಳು ಚೇಂಜ್ ಮಾಡಬಹುದು. 2 ಹೆಸರುಗಳು, ಗೃಹ ಜ್ಯೋತಿ ಅನ್ನೋ ಬದಲು ಗೃಹ ಶಿವಕುಮಾರ್, ಶಕ್ತಿ ಗೃಹ ಇದಂತ ಈ ಇದು ಚೇಂಜ್ ಮಾಡಬಹುದು. ನಾ ಕೇಳ್ತಾ ಇರೋದು, ಅಂತ ಸಮರ್ಥ ಇದ್ರಿದ್ರು ಕೂಡ, ಸರ್ ಹೇಳ್ದಂಗೆ ಬ್ರೂಟಲ್ ಮೆಜಾರಿಟಿ ಇದ್ರು ಕೂಡ ನೀವು ಭ್ರಷ್ಟರನ್ನೇ ಯಾಕೆ ವಾಪಸ್ ತರ್ತಾ ಇದ್ದೀರಾ ಅನ್ನೋದು ಒಂದು. ಮತ್ತೆ ಈ ಭ್ರಷ್ಟರನ್ನ ಮುಖ ಮಾಡಿ, ಅಂದ್ರೆ ನಿಮ್ಮ ಮುಖವಾಣಿ ಏನ್ ಹೇಳುತ್ತೆ, ಈ ಭ್ರಷ್ಟರನ್ನೇ ಮುಖ ಮಾಡಿ. ಮೇಡಮ್, ST ಸಮುದಾಯದ ಯಾರು ಮಕ್ಕಳ ವಸತಿಗೆ ಆಗ್ಬೋದು, ಅವರ ಒಂದು ಕ್ಷೇಮಾವಧಿಗೆ ಆಗ್ಬೋದು, ಮತ್ತೆ ನಾಗೇಂದ್ರ ತಂದಿದ್ದೀರಲ್ಲ, ಇದಕ್ಕಿಂತ ಕಳಂಕವಾದಂತದ್ದು ಇದಿಲ್ಲ ಮೇಡಮ್ ಇಲ್ಲಿ. ಯಾಕಂದ್ರೆ ಆ ST ಸಮುದಾಯನ ಮತ್ತೆ ಏನಾದ್ರು ಪ್ರತಿನಿಧಿಸಕ್ಕೆ ಹೋದ್ರೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಮೇಡಮ್ ಅವ್ರಿಗೆ? ಕಳಂಕಿತರನ್ನ, ಆರೋಪಿತರನ್ನ ಕ್ಯಾಬಿನೆಟ್ ಒಳಗೆ ತರುವ ಅಗತ್ಯ ಇತ್ತ, ಅವಶ್ಯಕತೆ ಇತ್ತ ಅನ್ನೋದು. ಹಾಗಾದ್ರೆ ಒಂದ್ ನಿಮಿಷ ಸರ್, ಮಾತಾಡಿದಿರಾ ಸರ್ ತುಂಬಾ. ಇವರಲ್ಲಿ ಪ್ರಯೋಗಗಳಂತೂ ಕಣ್ಣಿಗೆ ಎದ್ದು ಕಾಣಿಸ್ತಾರೆ. ಏನ್ ಪ್ರಯೋಗ ಮೇಡಮ್? ಹೊಸಬ್ರನ್ನ ತಂದಿದಾರ್ರಿ, ಮೊದಲನೇ ಟೈಮ್ ಗೆದ್ದವ್ರನ್ನ ತಂದಿದ್ದಾರೆ, ಮಂತ್ರಿನೇ ಆಗಿಲ್ದಲ್ಲಿರೋರ್ನ ತಂದಿದ್ದಾರೆ. ಬಟ್ ನಿಮ್ಮಲ್ಲಿ ಆ ಪ್ರಯೋಗಕ್ಕೆ ಮುಂದಾಗಲ್ವಲ್ಲ. ಯಾವುದು ಬೇಡ,
ಒಬ್ಬ ರಾಜ್ಯಾಧ್ಯಕ್ಷ ಊರಲ್ಲೆಲ್ಲ ಚೇಂಜ್ ಆಗ್ತಾರೆ, ಬೇರೆ ಬೇರೆ ರಾಜ್ಯದಲ್ಲಿ, ನಮ್ಮಲ್ಲಿ ಮಾತ್ರ ಚೇಂಜ್ ಆಗಲ್ಲ. ಚೇಂಜ್ ಆಗಕ್ ನೂರಾರು ಚರ್ಚೆಗಳು. ಮೇಡಮ್ ನಿಮ್ಗೆ ನಿಮ್ಮಲ್ಲಿ ಮಾಹಿತಿ ಪ್ರಗತಿ ಕೊರತೆ ಇದೆ ಅಂತ ಹೇಳ್ತೀರಿ. ಕಾಣುತ್ತೆ. ಹೇಳಿ. ಒಬ್ಬ Please, ರಾಜ್ಯಾಧ್ಯಕ್ಷರ ಸಮಯಾವಕಾಶ 3 ವರ್ಷ. 3 ವರ್ಷ ಬಿಜೆಪಿನಲ್ಲಿ ರಾಜ್ಯಾಧ್ಯಕ್ಷ ಸಮಯಾವಕಾಶ 3 ವರ್ಷ. ಇವಾಗಿರುವ ರಾಜ್ಯಾಧ್ಯಕ್ಷರ ಮೇಡಮ್ ಕೇಳಿ ಮೇಡಮ್, ನೀವು ಪ್ರಶ್ನೆ ಕೇಳಿದಿರಾ, ಕೇಳಿಸ್ಕೋಬೇಕು ದಯವಿಟ್ಟು. ಇವಾಗಿನ ರಾಜ್ಯಾಧ್ಯಕ್ಷರು ಏನ್ ಬಿ ವಿಜೇಂದ್ರ ಇದ್ದಾರೆ, ಅವರ ಟರ್ಮ್ ಮುಗಿಯುವಂತದ್ದು ನವೆಂಬರ್ ನಲ್ಲಿ. ಸೊ ಅಲ್ಲಿವರೆಗೂ ಅವರೇ ರಾಜ್ಯಾಧ್ಯಕ್ಷರು. ಇದನ್ನ ಸ್ವಲ್ಪ ತಿಳ್ಕೊಳ್ಳಿ ಮೇಡಮ್. ನವೆಂಬರ್ 30 ಚರ್ಚೆ ಆಗಲ್ವಾ? ಇವಾಗ ಚರ್ಚೆ ಆಗುತ್ತೆ. ಮಾಹಿತಿಯ ಕೊರತೆಯನ್ನು ನೀಗಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಭ್ರಷ್ಟಾಚಾರ